ಕಲಬುರಗಿ ಹೈಕೋರ್ಟ್ ಪೀಠ ನಿಯಮ ಬಾಹಿರವಾಗಿ ನಿರ್ಮಾಣ ಮಾಡಿದಂತಹ ಕಟ್ಟಡದ ತೆರವುಗೊಳಿಸಿ ಅಂತ ಮಹಾನಗರ ಪಾಲಿಕೆಯವರಿಗೆ ಸೂಚಿಸಿದ್ರು. ಮಹಾನಗರ ಪಾಲಿಕೆ ಕೆಲವೊಂದಿಷ್ಟು ನಿಯಮಗಳನ್ನು ಗೊತ್ತುಪಡಿಸಿ ಕಟ್ಟಡ ರಿಮೂವ್ ಮಾಡೋಕ್ಕೆ ಹೇಳಿದರು. ನಾವು ಕಲಬುರಗಿ ಹೈಕೋರ್ಟ್ ಪೀಠದ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನೆ ಮಾಡಿ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದ್ದೀವಿ. ಅದು ಪೆಂಡಿಂಗ್ ಇದೆ. ಆದರೆ ತರಾತುರಿಯಲ್ಲಿ ಇಲ್ಲಿಯ ಮಹಾನಗರ ಪಾಲಿಕೆ ಹೈಕೋರ್ಟ್ ಆದೇಶವನ್ನು ಮುಂದಿಟ್ಕೊಂಡು ನಿಮ್ಮ ಬಿಲ್ಡಿಂಗನ್ನು ಡೆಮೊಲಿಷ್ ಮಾಡ್ತೀವಿ ಅನ್ನುವಂತಹದ್ದು ದಂಡು ತಗೊಂಡು ಬಂದಿದ್ದರು. ಆದರೆ ಹೈಕೋರ್ಟ್ ಆದೇಶ ಕೇವಲ ನಮ್ಮ ಮಠದ ಬಿಲ್ಡಿಂಗಿಗೆ ಮಾತ್ರ ಅನ್ವಯಿಸುವುದಿಲ್ಲ. ಕರ್ನಾಟಕದ 10 BBMP ಇನ್ಕ್ಲೂಡಿಂಗ್ 10 ಮಹಾನಗರ ಪಾಲಿಕೆ ಇನ್ಕ್ಲೂಡಿಂಗ್ BBMP ಬೆಂಗಳೂರು ಇಂತಹ ಅಕ್ರಮ ಕಟ್ಟಡಗಳನ್ನು ಗುರುತಿಸಿ ಸೆಟ್ಬ್ಯಾಕ್ ಬಿಡದೇ ಇರುವಂತಹ ಕಟ್ಟಡಗಳನ್ನು ಪತ್ತೆ ಹಚ್ಚಿ ಅವುಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಮತ್ತು ಯಾರು ಈ ಕಟ್ಟಡಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಆ ಏರಿಯಾದ ಅಧಿಕಾರಿಗಳ ಮೇಲೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದಾಗಿಯೂ ಕೂಡ ನಾವು 11 ಕಟ್ಟಡಗಳ ಬಗ್ಗೆ ಇವತ್ತು ಕಲಬುರಗಿ ನಗರದ ಕಾಜೆ ಬಂದೇ ನವಾಜ್ ಆಸ್ಪತ್ರೆ 100 ಕೋಟಿ ಸಮೀಪ ಇದೆ, 100 ಕೋಟಿ ರೂಪಾಯಿಯ ಒಂದು ಕಟ್ಟಡ ಇದೆ. ಅವರು ವಿತೌಟ್ ಪರ್ಮಿಷನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಖರ್ಗೆ ಅವರ ಒಡೆತನದ 6 ಕಾಲೇಜುಗಳು ವಿತೌಟ್ ಪರ್ಮಿಷನ್ ಇದೆ. ಇಲ್ಲಿಯ ಶಾಸಕರ ಕಟ್ಟಡವು ಕೂಡ ಸೆಟ್ ಬ್ಯಾಕ್ ಉಲ್ಲಂಘನೆ ಮಾಡಿದ್ದಾರೆ. ಹೀಗೆ ಅನೇಕ ಕಟ್ಟಡಗಳ ಬಗ್ಗೆ ಮತ್ತು ಇಲ್ಲಿಯ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ರಾಜು ಜಾನೆ ಅವರು ಕೂಡ ತಮ್ಮ ನಿಯಮವನ್ನು ಕಟ್ಟಡದ ನಿಯಮವನ್ನು ಪಾಲಿಸಿಲ್ಲ. ಇವೆಲ್ಲದರೂ ಕೂಡ ಕಂಪ್ಲೇಂಟ್ ಕೊಟ್ಟಾಗಿಯೂ ಕೂಡ ಇವರು ಆ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಕೇವಲ ನಮ್ಮ ಮಠದ ಬಿಲ್ಡಿಂಗನ್ನು ಟಾರ್ಗೆಟ್ ಮಾಡಿ ಇವತ್ತು ಡೆಮಾಲಿಷ್ ಮಾಡಲಿಕ್ಕೆ ಅವರು ಬಂದಿದ್ದಾರೆ. ನ್ಯಾಯಾಂಗ ನಿಂದನೆ ಆಗುತ್ತೆ. ಅದು ಹೈಕೋರ್ಟ್ ಆದೇಶ ಆ ಪ್ರಕಾರ ನಾವು ದೂರು ಕೊಟ್ಟರೂ ಕೂಡ ಆ ಉಳಿದ ಕಟ್ಟಡಗಳ ಮೇಲೆ ಕ್ರಮವಿಲ್ಲದೇ ಕೇವಲ ನಮ್ಮ ಕಟ್ಟಡಕ್ಕೆ ಅವರು ಬಂದು ಮುಗಿಬಿದ್ದದ್ದಕ್ಕಾಗಿ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ. ಎಲ್ಲ ಅಧಿಕಾರಿಗಳ ಮೇಲೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ನಾವು ಸಲ್ಲಿಸಿದ್ದೇವೆ.